ಹಗಲು ಮುಗಿಲಾಗಿ ಮುಗಿಲು ಮಳೆಯಾಗಿ ಮಳೆಯು ಹೊಳೆಯಾಗಿ ಹೊಳೆಯು ನದಿಯಾಗಿ ಕಾಡು ಕಣಿವೆ ಬಯಲು ಸುತ್ತಿ ಸುಳಿದಂತೆ ಭಾರತಿ ಭಾರತಿ. ಬಿಂದು ಬಿಂದು ಹನಿ ಭೂಯನು ಸೇರಿ ತುಂಬಿತು ಚೇತನ ಮಣ್ಣಲ್ಲಿ ಬೀಜ ಕಣ್ಣನು ತೆರೆದು ಅರಳಿತು ಹೂವನ ಇವರು ಜೀವದರೆ ಪಾತ್ರ ಅರಿತ ನೀರೇ ಇದು ಪ್ರೇಮ ಅನುರಾಗ ನೀರಿ ಎದಗು ಎದಗು ಮಾತು ಮೌನ ಹರಿದಂತೆ ಭಾರತಿ ಭಾರತಿ. ಹಲೋ ಜಯ, ನಿನ್ಗೊಂದು ಗುಡ್ ನ್ಯೂಸ್. ಕಾವೇರಿ, ಏನದು ಗುಡ್ ನ್ಯೂಸು? ನನ್ನ ಮಗ ಊರಿಂದ ಬಂದಿದ್ದಾನೆ. ಅವನ್ನ ನಿನ್ ಮನೆಗೆ ಕಳಿಸ್ತಿದ್ದೀನಿ ಹುಡುಗಿನ ನೋಡೋದಕ್ಕೆ. ನೀನ್ ಏನ್ ಮಾಡ್ತೀಯನೋ ನನಗೆ ಗೊತ್ತಿಲ್ಲ. ಅವನು ಹುಡುಗಿನ ನೋಡಿದ ತಕ್ಷಣ ಒಪ್ಕೋಬೇಕು. ಹಾಗೆ ನಿಮ್ ಹುಡುಗಿನ ತಯಾರು ಮಾಡು. ಅರ್ಥ ಆಯ್ತಾ? ಬರ್ಲಿ ಬರ್ಲಿ, ನೋಡ್ತಾ ಇರು ನಮ್ ಹುಡುಗಿನ ನಾನು ಹೇಗ್ ತಯಾರು ಮಾಡ್ತೀನಿ ಅಂದ್ರೆ ನಿಮ್ ಹುಡುಗ ಎಲ್ಲಾನು ಮರ್ತು ಮನೆಗೆ ಹೋಗಲ್ಲ ಅಂತ ಹಠ ಮಾಡ್ಕೊಂಡು ಇಲ್ಲೇ ಕೂತ್ಕೋಬೇಕು. ಸರಿ ಸರಿ, ನೀನ್ ತಯಾರಿ ಶುರು ಮಾಡ್ಕೊ, ನಾನು ಫೋನ್ ಇಡ್ತೀನಿ. ಆಯ್ತು. ಕೇಳಿಸ್ಕೊಳ್ಳಿ ಎಲ್ಲಾರು, ನನ್ ಫ್ರೆಂಡ್ ಕಾವೇರಿ ಈಗ ತಾನೇ ಫೋನ್ ಮಾಡಿದ್ಲು. ಏನಂತೆ? ಅವಳ ಮಗ ಭರತ್ ಊರಿಗೆ ಬಂದಿದಾನಂತೆ. ಈಗ ನಮ್ಮನೆಗೆ ಬರ್ತಾ ಇದ್ದಾನಂತೆ. ಈಗ್ಲೇನಾ? ಅಯ್ಯೋ, ನಾನಿನ್ನೂ ರೆಡಿನೇ ಆಗಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಬೇಗ ಹೋಗಿ ರೆಡಿ ಆಗು. ಸಂಜನಾ, ಭಾರತಿ, ನೀವಿಬ್ರು ಸೇರಿ ಇವಳನ್ನ ತಯಾರು ಮಾಡಿ. ಹೇಗ್ ಕಾಣಿಸ್ಬೇಕು ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದ್ ನೋಡಿ ಸುಸ್ತಾಗ್ಬಿಡ್ಬೇಕು. ಸರಿ ಸರಿ, ಭಾರತಿ ಅಕ್ಕ ಬಾ, ನಾನೇ ನಿನಗೆ ರೆಡಿ ಮಾಡ್ತೀನಿ. ಬಾ ಹೋಗೋಣ. ರತ್ನ, ನಾವು ಮನೆಯಲ್ಲ ಕ್ಲೀನ್ ಮಾಡೋಣ ಬಾ. ಎಲ್ಲಿ ನನ್ನ ಮುಖ ನೋಡು. ಹೇರ್ ಸ್ಟೈಲ್ ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಆದ್ರೂ ಏನೋ ಕಮ್ಮಿ ಅನ್ನಿಸ್ತಾ ಇದೆಯಲ್ಲ. ಏನದು ಕಮ್ಮಿ ಆಗಿರೋದು? ನನಗೆ ಗೊತ್ತು. ಈಗ ಪೂರ್ತಿ ಆಯ್ತು. ಕುಂಕುಮ ಶುಭವ ಕೋರುವ ಕುಂಕುಮ. ಹೇ ಹೋಗಿ ಸಂಜನಾ, ನೀ ಹಾಗೆಲ್ಲ ಮಾಡಿದ್ರೆ ನಾನು ಕಾನ್ಶಿಯಸ್ ಆಗ್ಬಿಡ್ತೀನಿ ಅಷ್ಟೇ. ಓ ಓಕೆ ಓಕೆ, ಸಾರಿ. ಭಾರತಿ, ಸೀರೆ ತುಂಬಾ ಚೆನ್ನಾಗಿದೆ. ಸೀರೆ 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 ಎಲ್ಲೆಲ್ಲೂ ಹಾರೈತೆ, ಸೂರೆ 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 ಮನಸೂರೆ ಮಾಡೈತೆ. ಸಂಜನಾ ಸುಮ್ಮನೆ ಇರೆ. ಏ ಅಕ್ಕ, ನಿನಗೆ ಗಂಡು ನೋಡಕ್ ಬರ್ತಿದಾರಲ್ಲ, ಏನ್ ಅನ್ಸ್ತಿದೆ? ನಾನು ಎದೆ ಹೊಡ್ಕೊಂತಿದೆ. ನಿನ್ಗೇನ್ ಅರ್ಥ ಆಗುತ್ತೆ? ನಿನ್ಗೂ ಒಂದ್ ಗಂಡ್ ಬರ್ತಾನಲ್ಲ ನೋಡಕ್ಕೆ, ಆಗ ಅರ್ಥ ಆಗುತ್ತೆ. ಎದೆ ಝಲ್ ಝಲ್ ಝಲ್, ಮೈ ಜುಮ್ ಜುಮ್ ಜುಮ್, ಹೃದಯ ಡೌ ಡೌ ಅಂತ ಸೋತೆನು. ನೋಡು ಭಾರತಿ. ಸಂಜನಾ, ನೀನ್ ಸುಮ್ಮನೆ ಇರು. ಹೋಗು, ಹೂ ತಗೊಂಡ್ ಬಾ. ಸರಿ. ಭಾರತಿ,
ಈಗ ಭರತ್ ಅಂತ ಬರ್ತಾ ಇದ್ದಾರಲ್ಲ, ಅವ್ರನ್ನ ನೀನು ನೋಡಿದ್ಯಾ? ಮುಂಚೆ ಎಲ್ಲ ನೋಡಿದ್ದೆ, ಆದ್ರೆ ಇತ್ತೀಚೆಗೆ ನೋಡೇ ಇಲ್ಲ. ಯಾಕೆ? ಈ ಪೊಲೀಸ್ಗಳು ತುಂಬಾ ಜೋರಂತೆ, ಹೌದಾ? ಎಲ್ರೂ ಒಂದೇ ತರ ಇರಲ್ಲ. ಒಂದೇನ್ ಗೊತ್ತಾ ಭಾರತಿ, ಎಲ್ಲ ನಮ್ಮ ಅದೃಷ್ಟಗಳು. ಗಂಡ ಕಳ್ಳ ಆಗಿದ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಬಹುದು. ರಾಜನ ಹೆಂಡತಿಯಾಗಿ ಹೋದ್ರೂ ಸುಖ ಸಿಗದೆ ಹೋಗಬಹುದು. ನನ್ಗೊಂಥರ ಭಯ ಆಗ್ತಿದೆ. ಭಯ ಯಾಕೆ? ನಿನ್ನ ಅದೃಷ್ಟ ಚೆನ್ನಾಗಿದೆ ಬಿಡು. ಈ ಕಂಕಣ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಕೆಲವ್ರಿಗೆ ಮದುವೆ ಭಾಗ್ಯ, ಕೆಲವ್ರಿಗೆ ಗಂಡನ ಭಾಗ್ಯ, ಇನ್ನು ಕೆಲವ್ರಿಗೆ ಮಾಂಗಲ್ಯ ಭಾಗ್ಯ. ಮಾಂಗಲ್ಯ ಸಿಕ್ಕೋರ್ಗೆಲ್ಲ ಗಂಡ ಸಿಗ್ಲೇಬೇಕು ಅನ್ನೋದೇನೂ ಇಲ್ಲ. ಹಾಗಂದ್ರೇನು? ಏನೂ ಇಲ್ಲ ಬಿಡು, ಬೇಗ ಬೇಗ ರೆಡಿ ಆಗ್ಬೇಕು. ಅಕ್ಕ ಗಂಡ್ ಬಂತು. ಕುಡು ಹೂವು ಮುಡಿಸ್ಬೇಕು. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊ ಮನೋಜ್. ಕಾವೇರಿ ಹೇಳ್ತಾ ಇದ್ಲು ನೀವು ತುಂಬಾ ಬ್ಯುಸಿ ಇರ್ತೀರಾ ಅಂತ. ಇವಳು ನನ್ನ ನಾದ್ನಿ ರತ್ನ. ನಮಸ್ಕಾರ. ಈಗ ನೀವು ಬಂದಿರೋದು ಇವಳ ಮಗಳನ್ನ ನೋಡಕ್ಕೆ. ಭಾರತಿನ ಕರಿತೀನಿ. ಅಣ್ಣ, ಭಾರತಿ ಅನ್ನೋ ಹೆಸರಿನವರು ಇಬ್ಬರಿದ್ದಾರೆ. ಕನ್ಫ್ಯೂಸ್ ಮಾಡ್ಕೋಬೇಡ, ನಾನೆಲ್ಲ ಹೇಳ್ತೀನಿ ನಿಂಗೆ. ಕಾಫಿ ತರ್ತಿದ್ದಾಳಲ್ಲ, ಅವಳೇ ನೀನು ನೋಡ್ಬೇಕಾಗಿರೋ ಭಾರತಿ. ಸರಿಯಾಗಿ ನೋಡ್ಕೊ, ಆಮೇಲೆ ನೋಡ್ಲಿಲ್ಲ ಅನ್ಬೇಡ. ಅದು ಮನೋಜ, ಸುಮ್ಮನೆ ಕೂತ್ಕೊಳ್ಳೋ, ನಾನೆಲ್ಲ ನೋಡ್ಕೋತೀನಿ. ವಟ ವಟ ಅಂತಿರ್ಬೇಡ. ಇವಳೇ ಭಾರತಿ. ಕಾಫಿ ಕೊಡಮ್ಮ. ನಿಮ್ಗೇನಾದ್ರೂ ಕೇಳಬೇಕು ಅಂತಿದ್ರೆ ಕೇಳಿ. ಏನಿಲ್ಲ, ಪರವಾಗಿಲ್ಲ. ಹಾಗಂದ್ರೆ ಹೇಗೆ? ಮದ್ವೆ ಆಗ್ಬೇಕಾಗಿರೋರು ನೀವಿಬ್ರು. ನಮ್ ಮುಂದೆ ಮಾತಾಡಕ್ ಸಂಕೋಚ ಆದ್ರೆ ಹೊರಗಡೆ ಹೋಗಿ ಮಾತಾಡಿ. ಹಾ, ಒಳ್ಳೇದು. ಏನಂತೀಯಣ್ಣ?
ಹೌದು, ಮಾತಾಡ್ಬಿಡಿ. ಆಮೇಲೆ ಮಾತು ಬದಲಾಯಿಸಬಾರ್ದು ಅಷ್ಟೇ. ಹೌದೌದು, ಅದರಲ್ಲೂ ಹೆಣ್ಮಕ್ಳಿಗೆ ಅದು ತುಂಬ ಮುಖ್ಯ. ಮನೋಜ, ಸುಮ್ಮನೆ ಕೂತ್ಕೊಳ್ಳ. ಭಾರತಿ, ನೀನು 5 ನಿಮಿಷ ಅವ್ರ ಜೊತೆ ಮಾತಾಡು. ಮನೋಜ, ನೀನ್ ಯಾಕೋ ಬಂದೆ? ಸುಮ್ಮನಿರಣ್ಣ, ನಿನಗೆ ಗೊತ್ತಾಗಲ್ಲ. ಅಮ್ಮ ಹೇಳಿದ್ದಾರೆ ನಿನ್ನ ಜೊತೆನೇ ಹೋಗಿ ನಿನ್ನ ಜೊತೆನೇ ಬರಬೇಕು ಅಂತ. ಹುಡುಗಿರ ಹತ್ರ ಒಬ್ಬೊಬ್ಬರೇ ಹೋಗ್ಬಾರ್ದು, ಬಾ ಗೊತ್ತಾಗತ್ತೆ. ನೋಡಿದ್ಯಾ, ಈಗ ಅರ್ಥ ಆಯ್ತಾ ನಾನು ಯಾಕೆ ಬಂದೆ ಅಂತ? ಭಾರತಿ, ಜೋಪಾನ. ಮೀಸನ್ನು ಮಾತನ್ನು ನೋಡ್ಕೊಂಡು ಯಾಮಾರ್ಬೇಡ. ಸರಿಯಾಗಿ ಮಾತಾಡಿ ಬೇಕಾಗಿರೋದನ್ನ ಕೇಳ್ಕೊ. ಹೆಣ್ಮಕ್ಳು ಮೊದಲೇ ಸುಳ್ಳು ಹೇಳೋದು ಜಾಸ್ತಿ. ಹೇಳಿದ್ದನ್ನೆಲ್ಲ ನಂಬಕ್ ಹೋಗ್ಬೇಡ. ನಿಂಗೆ ಏನೇ ಕೇಳೋದಿದ್ರು ನನ್ಗೆ ಹೇಳು, ನಾನು ಕೇಳ್ತೀನಿ. ಮನೋಜ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಕ್ಕ, ಸುಮ್ಮನೆ ಇರಕ್ಕ. ನೀನೊಬ್ಳು ಗುಗ್ಗು. ಗಂಡಸರು ನಾವು ಹೇಳೋದಕ್ಕೆಲ್ಲ ಒಪ್ಕೊಂಡು ಹಾಗೆ ಮಾಡ್ತಾರೆ. ನಾವಷ್ಟಕ್ಕೆ ಅದನ್ನ ತೃಪ್ತಿನೂ ಪಡ್ಕೊಂಡ್ಬಿಡ್ತೀವಿ. ಆಮೇಲೆ ಅದನ್ನ ನಿಜವಾಗ್ಲೂ ಮಾಡಿದ್ರಾ ಇಲ್ವಾ ಅಂತ ಪರೀಕ್ಷೆನೂ ಮಾಡೋದಿಲ್ಲ. ಮಾಡೋವಂಥದ್ದನ್ನು ಕೇಳಿದ್ರೆ ಮಾಡ್ತಾರೆ. ಚಂದಮಾಮನ್ ತಗೊಂಬಂದು ಕಂಕ್ಳಲ್ಲಿ ಇರುವಂತಂದ್ರೆ ಇಡಕ್ಕಾಗತ್ತ ಅಂತ ಕೇಳೋಣ. ಆಗದೆ ಹೋದ್ರು ಮಾತು ಯಾಕೆ ಕೊಡ್ಬೇಕು ಅಂತ ಕೇಳೇ ಭಾರತಿ. ಮಾತು ಕೊಡ್ದಿದ್ರೆ ಮಾತೇ ಬಿಡ್ತಾರಲ್ಲ, ಅದಕ್ಕೆ ಅಂತ ಹೇಳೋಣ. ಅದನ್ನೇ ಮೋಸ ಅನ್ನೋದು. ತಿಳ್ಕೊಳೆ ಪೆದ್ದಿ. ಪೆದ್ರು ಅಂತ ಒಪ್ಕೊಂಡಾಯ್ತಲ್ಲ, ಜಾಣರ ಜೊತೆ ಮಾತು ಯಾಕೆ ಅಂತ ಕೇಳೋಣ. ಮನೇಲಿ ಅಮ್ಮನ ಸರಿಗಿಡ್ಕೊಂಡು ಗಂಡನ ಮಾತಿಗೆ ವಿರೋಧ ಹೇಳೋ ಹೆಂಡ್ತಿರು ಇದ್ದಾರೆ. ಇವರು ಆ ಥರದವರು ಅಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಹುಟ್ಟಿ 20 ವರ್ಷ ಆದ್ಮೇಲೆ ಗಂಡ ಸಿಗೋದು, ಆದ್ರೆ ಹುಟ್ಟಿದಾಗ್ನಿಂದ ಸಾಕಿ ಬೆಳೆಸದ ಅಪ್ಪ ಅಮ್ಮನ ಮಾತನ್ನ ಮೀರೋದು ನ್ಯಾಯನ ಅಂತ ಕೇಳೇ ಭಾರತಿ. ದೊಡ್ಡ ಪುರಾಣ ಹೇಳೋ ಹರಿಕತೆ ದಾಸಯ್ಯ. ಸೀತನ ಕಾಡಿಗಟ್ಟಿದ್ದಕ್ಕೆ ಇವತ್ತಿಗೂ ರಾಮನ್ನ ಜನ ಬೈತಾರೆ, ತಿಳ್ಕೊ. ಬೈಯೋದೆಲ್ಲ ಮುಗಿದ್ಮೇಲೆ ಮನೆಗೆ ಬಂದು ಊದ್ಬತ್ತಿ ಕರ್ಪೂರ ಹಚ್ಚೋದು ಅದೇ ಶ್ರೀರಾಮಚಂದ್ರನ್ ಫೋಟೋಗೆನೆ. ಚೇಡರ್ ದಾಸಿ ಮಬ್ಬೆ. ಲೇ ಮನೋಜ, ಹೋಗ್ಲಿ ಸುಮ್ಮನಿರೋ. ಅಕ್ಕ, ನೀವಿಬ್ರು ಯಾಕೆ ಜಗಳ ಆಡ್ತಾ ಇದ್ದೀರಾ? ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ಇರೋ. ಸರಿ, ಬಾ. ನೀವು ತಡಿಬಾರ್ತಿತ್ತು ಭರತಣ್ಣ. ಇವತ್ತು ನ್ಯಾಯ ಯಾರ ಕಡೆಯಲ್ಲಿದೆ ಅಂತ ತೋರಿಸ್ತಿದ್ದೆ. ಸರಿ ನಡಿ, ನಾನು ಕೇಳಬೇಕಾಗಿದ್ದಲ್ಲ ಕೇಳಾಯ್ತು, ಬಾ. ಮುಕ್ತವಾಗೆಲ್ಲ ಮಾತಾಡ್ಕೊಂಡ್ರ? ಏನ್ ಕೇಳ್ಬೇಕು ಅಂತಿದ್ರೋ ಎಲ್ಲ ಕೇಳಿದ್ರ? ಕೇಳ್ಕೊಂಡ. ಎಲ್ಲ ಮಾತಾಡಿದ್ದಾಗಿದೆ, ಎಲ್ಲ ಸೆಟ್ಲ್ ಆಗಿದೆ. ನಾನ್ ಕೇಳಿದ್ದು ಇವ್ರನ್ನ. ನೀನ್ ಯಾಕಪ್ಪ ಉತ್ತರ ಕೊಡ್ತೀಯಾ? ಭರತ್ಗೆ ಸ್ವಲ್ಪ ಸಂಕೋಚ, ಅದಕ್ಕೆ ಮನೋಜ್ ಉತ್ತರ ಕೊಡ್ತಾ ಇದ್ದಾನೆ ಬಿಡು. ನಾವಿನ್ ಹೊರಡ್ತೀವಿ. ಊಟ ಮಾಡ್ಕೊಂಡೋಗಿ. ಅವ್ರಿಗೆ ಹೊಟ್ಟೆ ತುಂಬಿದೆ, ಊಟ ಸೇರಲ್ವಂತೆ. ನೀನ್ ಯಾಕೆ ಬಲವಂತ ಮಾಡ್ತೀಯಾ? ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಲೇ ಇಲ್ಲ. ಎಲ್ಲ ಹೇಳಿದೀವಿ, ಕೇಳ್ಕೊಳ್ಳಿ, ಹೇಳ್ತಾರೆ. ನಾನ್ ಕೇಳಿದ್ದು ಇವ್ರನ್ನ.
ನನ್ನ ಅಭಿಪ್ರಾಯನ ನಮ್ಮ ಅಮ್ಮಂಗೆ ತಿಳಿಸ್ತೀನಿ. ಅವರೇ ನಿಮ್ಗೆ 2 ದಿನದಲ್ಲಿ ಫೋನ್ ಮಾಡ್ತಾರೆ. ನಾವಿನ್ನು ಬರ್ತೀವಿ. ಬರ ಮನೋಜ. ಬರ್ತೀವಿ ಆಂಟಿ. ಪಾಪ ಹೆಣ್ಮಕ್ಳಿಬ್ರು ತುಂಬ ಸುಸ್ತಾಗಿದ್ದಾರೆ, ಅವ್ರಿಗೆ ಊಟ ಹಾಕಿ. ಅಮ್ಮ, ಅಣ್ಣಂಗಿಂತ ತಮ್ಮಂಗೆ ಜೋಶ್ ಜಾಸ್ತಿ ಇದ್ದಾಗಿದೆ. ಪಾಪ ಅವ್ರು ತುಂಬಾ ಒಳ್ಳೆಯವರು. ಏಯ್, ಒಳಗ್ ನಡಿಯೇ. ಹೋಗಮ್ಮ. ರತ್ನ, ಅವರು ನೋಡಿದ್ರೆ ಸಂತೋಷವಾಗೇ ಇದ್ರು. ಒಪ್ಪಿದ್ದಾರೆ ಅನ್ಸತ್ತೆ. ಅತ್ಗೆ, ಆ ಮನೋಜ್ ಒಬ್ಬ ಸುಮ್ಮನೆ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಅವ್ರ ಅಭಿಪ್ರಾಯನ ಇಲ್ಲೇ ತಿಳಿಸ್ ಹೋಗ್ತಿದ್ರು. ಅಮ್ಮ, ನಿನ್ ಮಗ್ಳು ಯಾಕೆ ಒಂಥರ ಆಡ್ತಿದ್ದಾಳಲ್ಲ? ಏನ್ ವಿಷಯ? ನನ್ಗೆ ಗೊತ್ತಿಲ್ಲಪ್ಪ. ಮತ್ತೆ ಇವಳು ಕರ್ಕೊಂಡು ನನಗೂ ಏನು ಗೊತ್ತಿಲ್ಲ. ಶರತ್ ಕರ್ಕೊಂಡು ಬಂದ, ಅದಕ್ಕೆ ಬಂದೆ. ನಾನಾ? ಇಲ್ಲಪ್ಪ, ಸವಿತಾ ಬಾ ಅಂದ್ಲು, ಅದಕ್ಕೆ ಬಂದೆ. ನಿಜ ಹೇಳ್ಬೇಕು ಅಂದ್ರೆ ನಂಗೆ ಯಾವುದೇ ರೀತಿ ಕುತೂಹಲ ಇಲ್ಲಪ್ಪ. ಅದು ನನ್ಗೆ ಅಲ್ಲಲ್ಲ, ಭರತಣ್ಣಂಗೆ. ಭರತಣ್ಣನ್ಗೆ? ಭರತಣ್ಣನ್ ನೋಡೋಣ ಅಂತ ಬಂದ್ವಿ. ನೋಡಿದ್ದಾಯ್ತಾ? ಸರಿ, ಹೊರಡಿ. ಶರತ್, ಏನ್ ವಿಷಯ? ಏನು ಇಲ್ಲಮ್ಮ. ಯಾಕೋ ಸುಳ್ಳು ಹೇಳ್ತಾ ಇದೀಯಾ? ಭರತ್ ಹುಡುಗಿ ನೋಡ್ಕೊಂಬರಕ್ ಹೋಗಿದ್ನಲ್ಲ, ಆ ಹುಡುಗಿ ಅವ್ನಿಗೆ ಇಷ್ಟ ಆದ್ಲೋ ಇಲ್ವೋ ಕೇಳ್ಕೊಂಬರೋಣ ಅಂತ ತಾನೇ ನೀನ್ ನಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದ್ದು. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇವನು ಬಾಯೇ ಬಿಡ್ತಾ ಇಲ್ಲ. ಯಾಕೋ ಬರ್ತಾ ಬಾಯ್ ಬಿಡು. ಭರತ್ಗೆ ಒಪ್ಪಿಗೆ ಆಯ್ತೋ ಏನೋ ಕೇಳೋ ಬೇಗ. ಅಣ್ಣ ಪ್ಲೀಸ್ ಹೇಳೋಣ. ನನಗ್ ಅವೆಲ್ಲ ಗೊತ್ತಿಲ್ಲ. ನನ್ಗೆ ಅರ್ಜೆಂಟ್ ಆಗಿ ಅತ್ಗೆ ಬೇಕು. ನೋಡು, ನಿನ್ ತೀರ್ಮಾನ ಕೇಳೋದಕ್ಕೆ ಮನೆ ಮಂದಿ ಎಲ್ಲ ಎಷ್ಟು ಸಂಭ್ರಮದಲ್ಲಿದ್ದಾರೆ. ಆದ್ರೆ ನೀನ್ ಮಾತ್ರ ಸುಮ್ನೆ ಇದ್ಯಾ. ಏನನ್ಸಿದ್ಲೋ? ನನಗ್ ಗೊತ್ತು. ಹುಡುಗಿ ಒಪ್ಪಿಗೆ ಆಗಿದ್ದಾಳೆ. ಹೇಳ್ಕೊಳಕ್ಕೆ ನಾಚಿಕೆ ನಂಬರ್ತನ್ಗೆ. ಅಮ್ಮ, ನಿನಗೆ ಒಪ್ಪಿಗೆ ಇದ್ರೆ ನನಗೂ ಒಪ್ಪಿಗೆನೆ. ನಿನ್ನಿಷ್ಟನೇ ನನ್ನಿಷ್ಟ ಅಂತ ಹೇಳಿದ್ನಲ್ಲಮ್ಮ.